ದೇವರು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವಿತಗಳನ್ನ ಅದ್ಭುತವಾಗಿ ಅತಿಶಯವಾಗಿ ನಡೆಸೋ ದೇವರು. ಹಲ್ಲೆಲೂಯಾ. ನಾವೆಲ್ಲ ಕಣ್ಗಳನ್ನ ಮುಚ್ಚಿ ಸಾಕ್ಷಿ ಕೊಟ್ಟ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಯಜಮಾನನೇ, ಸ್ತೋತ್ರ ಅಪ್ಪ. ನಾನಾ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ರಾಜಪ್ಪ ನಿನ್ನ ಅನುಕೂಲವನ್ನು ಮಾಡಿಕೊಡುವ ದೇವರು ರಾಜ. ಇವತ್ತು ಸಾಕ್ಷಿ ಕೊಟ್ಟ ಪ್ರತಿಯೊಂದು ಮಕ್ಕಳನ್ನ ನಿನ್ನ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ನಿನ್ನ ಕರದಲ್ಲಿಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ ರಾಜ. ಈ ವೇಳೆಯಲ್ಲೂ ಸಹ ಯಜಮಾನನೇ ಅಪ್ಪ, ವಾಕ್ಯವು ಸೇವೆಯು ನಮ್ಮದೆಲ್ಲ ಪರಲೋಕ ತಂದೆದು ರಾಜ. ನಿಮ್ಮ ಮಕ್ಕಳಿಗೆ ಯಾವ ವಾಕ್ಯಗಳನ್ನು ಕೊಡೋಕೆ ನೀನು ಸಿದ್ಧವಾಗಿದೆಯೋ ಯಜಮಾನನೇ, ನೀನು ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಪ್ರಯೋಜನವುಳ್ಳ ಸೇವಕರು ಯಜಮಾನನೇ. ನಮ್ಮಿಂದ ಏನೂ ಆಗೋದಿಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ ಯಜಮಾನನೇ. ಅದೇ ರೀತಿ ನಾವು ನಿಮ್ಮ ಸೇವಕರೆಂದು ಎನಿಸಿಕೊಳ್ಳಲು ನಿಮ್ಮ ವಾಕ್ಯಗಳನ್ನು ನಮ್ಮ ನಾಲಿಗೆಯಲ್ಲಿ ಇಟ್ಟು ನಿಮ್ಮ ಕರದಲ್ಲಿ ನಮ್ಮನ್ನು ಮುಚ್ಚಿ ಮರೆಮಾಚುವುದಕ್ಕಾಗಿ ಸ್ತೋತ್ರ. ಸ್ತುತಿಗಳ ಮಹಿಮೆಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ತೋಟದ ಬಗ್ಗೆ ಹೇಳ್ತಾ ಇದ್ವಿ. ತೋಟದ ಬಗ್ಗೆ ಮುಗಿಸ್ಬಿಟ್ರೆ ಆಮೇಲೆ ಮುಂದಿನ ವಾರದಲ್ಲಿ ನಿಮ್ಗೇನು ಮಾಡೋಣ, ದೇವರ ಶರೀರ, ದೇವರ ರಕ್ತ ಅದೆಷ್ಟು ಪ್ರಾಮುಖ್ಯ, ಅದನ್ನು ಪಡ್ಕೊಳ್ಳೋಕ್ಕೆ ನಾವೆಷ್ಟು ಆದ್ಯತೆನ ಕೊಡಬೇಕು ಅಂತ. ಈಗ ಮತ್ತಾಯ ಪುಸ್ತಕವನ್ನು 20ನೇ ಅಧಿಕಾರದಲ್ಲೆಲ್ಲ ಓದಿದ್ದು. 20ನೇ ಅಧಿಕಾರ ನಮಗೆಲ್ಲರಿಗೂ ಗೊತ್ತು. ಅದರಲ್ಲಿ ಏನು ಹೇಳಲ್ಪಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಾಮ್ಯ ರೂಪದಲ್ಲಿ ದೇವರ ರಾಜ್ಯ ಎಂಥದ್ದು, ದೇವರ ರಾಜ್ಯಕ್ಕೆ ಯಾರೆಲ್ಲ ಬೇಕು ಅಂತ ಹೇಳಿ ಯಾರು ಹುಡ್ಕೊಂಡು ಹೋಗೋದು? ಯಜಮಾನನು ಹುಡ್ಕೊಂಡು ಹೋಗ್ತಾರೆ. ಯಜಮಾನನು ಏನ್ ಮಾಡ್ತಾರೆ? ಹುಡ್ಕೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿ ಗಮನ ಇಟ್ಟು ಕೇಳಿ. ದೇವರ ವಾಕ್ಯಗಳನ್ನ ನೀವು ಯಾವ ಅಳತೆನಲ್ಲಿ ಕೇಳ್ತಿರೋ ಆ ಅಳತೆನಲ್ಲೇ ನಿಮ್ಗೆ ಆಶೀರ್ವಾದ. ನಾ ಹೇಳಿದ್ನಲ್ಲ, ಒಂದು ಒಳ್ಳೆ ನೆಲದಲ್ಲಿ ಯಜಮಾನ ಏನ್ ಮಾಡ್ತಾರೆ? ಬೀಜ ಹಾಕ್ತಾರೆ. ಒಂದೇ ಬೀಜ, ಒಂದೇ ನೆಲ, ಒಳ್ಳೆ ನೆಲ. ಅದ್ರ ಫಲ ಎಷ್ಟೆಷ್ಟು ಕೊಡ್ತು? 30, 60, 100. ನೀವೆಲ್ಲ 100ಕ್ಕೆ 100 ಕೊಡ್ಬೇಕು ಅನ್ನೋದೇ ಪರಲೋಕ ತಂದೆ ಇಷ್ಟ. 30, 60 ಎಲ್ಲ ಬೇಡ, 100ಕ್ಕೆ 100. ಆಗ 100ಕ್ಕೆ 100 ನಾನು ಫಲ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕಿವಿಗಳನ್ನ ಚಾಚಿ ಆತ್ಮಸ್ವರೂಪನು ಸಭೆಗೆ ಹೇಳೋದನ್ನ ನಾವೇನ್ ಮಾಡ್ಬೇಕು? ಗಮನ ಇಟ್ಟು ಕೇಳೋಕೆ ಸ್ಟಾರ್ಟ್ ಮಾಡೋದು. ಈ ಸಾಮ್ಯದಲ್ಲಿ ನಮಗೆ ಗೊತ್ತಾಯ್ತು, ಯಜಮಾನ ಫಸ್ಟ್ ಏನ್ ಮಾಡ್ತಾರೆ? ಎಲ್ಲಾರನ್ನು ತೋಟಕ್ಕೆ ಏನಕ್ಕೆ ಕಳಿಸ್ತಾರೆ? ಕೆಲಸ ಮಾಡೋಕೆ. ಅವಾಗ ತೋಟದಲ್ಲಿ ಕಳಿಸ್ಬಿಟ್ಟು ತೋಟದಲ್ಲೇ ನಮ್ಮನ್ನ ಇಟ್ಟಿಲ್ಲ. ಕೆಲಸ ಮುಗಿದ ತಕ್ಷಣ ಯಜಮಾನ ಏನ್ ಮಾಡ್ತಾರೆ? ಹಣವನ್ನ ಕೊಟ್ಟು, ಸರಿನಾ, ಅವ್ರ ದುಡಿಮೆಗೆ ಬೇಕಾದ ಹಣವನ್ನ ಕೊಟ್ಟು ಆಮೇಲೆ ತೋಟದಿಂದ ಆಚೆ ಕಳಿಸ್ತಾರೆ. ಯಾಕೆ ತೋಟದ ಒಳಗಡೆ ಕಳಿಸ್ಬೇಕು ಮೊದಲು, ಆಮೇಲೆ ಯಾಕೆ ತೋಟದಿಂದ ಆಚೆ ಕಳಿಸ್ಬೇಕು ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಬರ್ತಾನೆ ಇತ್ತು. ಆಗ ತೋಟದ ಒಳಗಡೆ ಆತ್ಮ ಸ್ವರೂಪನ ಹೇಳ್ಕೊಡೋ ಕಾರ್ಯ ಏನಂದ್ರೆ, ತೋಟದ ಒಳಗಡೆ ಏನಕ್ಕೆ ಕರ್ಕೊಂಡು ಬಂದು ಹಾಕ್ತಾರೆ ಅಂತ ಹೇಳಿದ್ರೆ, ನಮ್ಮ ಸ್ವಭಾವಗಳು ಬದಲಾಗೋಕೆನೆ ತೋಟದ ಒಳಗಡೆ ಇಟ್ಕೋದು. ಸರಿನಾ? ಅದರಲ್ಲಿ ಎಷ್ಟು ಗುಂಪು ಜನ ಇದ್ರು? ಕರೆಕ್ಟ್ ವೆಂಕಪ್ಪ ಅಂಕಲ್, ಥ್ಯಾಂಕ್ಸ್ ವೆಂಕಪ್ಪ ಅಂಕಲ್. ಕೇಳಿ 2 ವಾರ 3 ವಾರ ಆಗಿಲ್ಲ, ಅಷ್ಟು ಬೇಗ ಎಷ್ಟು ಗುಂಪು ಜನ ಅನ್ನೋದೇ ನಮಗೆ. ನಾ ಹೇಳ್ತೀನಿ, ಪ್ರತಿ ಬಾರಿ ವಾಕ್ಯಗಳನ್ನ, ದೇವರ ಸಂದೇಶನ ಬರೀ ಇಲ್ಲಿ ತಗೊಂಡು ಹೋಗ್ಬಿಟ್ರೆ ಇಲ್ಲಿಂದ ಇಲ್ಲಿ ಹೋಗಕ್ ಮುಂಚೆನೇ ಇದು ಆಚೆ ಹೋಗುತ್ತೆ. ಇಲ್ಲಿ ತಗೊಂಡು ಹೋಗ್ಬೇಡಿ, ನಿಮ್ಮ ಹೃದಯಕ್ಕೆ ತಗೊಂಡೋಗಿ ನಿಮ್ಮ ಆಲೋಚನೆ. ನೀವು ಕೇಳಿದ ಸಂದೇಶನ ಏನ್ ಮಾಡ್ಬೇಕು? ಇವತ್ತು ನಾನು ಈ ಸಂದೇಶ ಕೇಳಿದ್ನಲ್ಲ, ಈ ಸಂದೇಶನ ನಾನು ಬೇರೆ ಯಾಕಾದ್ರೂ ಹೇಳಲೇಬೇಕು ಅಂತ ಹೇಳಿ ನಿಮ್ಮ ಸ್ವಂತದವ್ರಿಗೆ ಹೇಳಿ, ಕೇಳದೆ ಇರೋರ್ಗೆ ಹೇಳಿ. ನೀವು ಇಲ್ಲಿ ಕೇಳೋದನ್ನ ಇಲ್ಲೇ ಬಿಡೋದಲ್ಲ. ಸಾಮ್ಯ ರೂಪದಲ್ಲಿ ಈ ತರ ಒಂದು ವಚನ ಇದೆ, ಇದಕ್ಕೆ ಇಷ್ಟು ಅರ್ಥ ಇದೆ ಅಂತೇಳಿ ನೀವ್ ಹೇಳೋಕ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಜೊತೆ ಇನ್ನೂ 2 ಕೂಡಿಸಿ ದೇವರು ನಿಮಗೆ ಕೊಡ್ತಾರೆ. ಇವಾಗ ನಾನು ಈ ಸಾಮ್ಯನ ಕೇಳಿದ್ದೀನಿ, ಬೇರೆಯವರೆಲ್ಲ ಮಾತಾಡೋದನ್ನ, ಸೇವಕರು ಮಾತಾಡೋದನ್ನ ಕೇಳ್ತೀನಿ. ಆದ್ರೆ ಕೇಳಿದ ಮೇಲೇನು ಕೇಳ್ದೇ ಇರೋ ಸಂದೇಶಗಳನ್ನೇ ದೇವ್ರು ಇವಾಗ ನನಗೆ ಕೊಡ್ತಾ ಇರೋದು. ಆಗ
ಯೋಚನೆ ಮಾಡಿ, ನೀವು ಮಾತಾಡೋಕೆ ಪ್ರಾರಂಭಿಸ್ಬಿಟ್ರೆ ದೇವರು ನಿಮ್ಮ ಬಾಯಿಗಳನ್ನ ತೆರೆದು ಅದನ್ನ ತುಂಬಿಸೋಕೆ ಪ್ರಾರಂಭಿಸ್ತಾರೆ. ನಾವು ಮಾತಾಡೋಕೆ ತೆಗಿಯೋದಿಲ್ಲ ಅಂತ ಹೇಳಿದ್ರೆ ತುಂಬಿಸೋಕ್ಕೂ ಸಾಧ್ಯ ಇಲ್ಲ. ವಚನ ತಮಿಳಲ್ಲಿ ಹೇಳ್ತಾ ಇದೆ, ಉನ್ ವಾಯೆ ವಿರಿವಾಯ್ತರೆ ಅದೇ ನಾನು ನೆರಪುವೆ ಅಂತ. ನಾವೇನ್ ಮಾಡ್ಬೇಕಂತೆ? ಉನ್ ವಾಯೆ ವಿರಿವಾಯ್ತರೆ ಅದೇ ನನ್ಮೆಯಾಲ್ ನೆರಪುವೆ. ಅಪ್ಪ ಬಾಯಿನ ಹೆಂಗ್ ತೆಗಿಬೇಕಂತೆ? ಅಗಲವಾಗಿ ಅಂತ ಕುತ್ಕೊಂಡ್ರೆ ಸೊಳ್ಳೆ ಹೋಗ್ಬಿಡುತ್ತೆ. ದೇವರ ವಾಕ್ಯಗಳನ್ನ ಹೇಳಿ 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 ನಮ್ಮ ಬಾಯಿ ಹೆಂಗಿರ್ಬೇಕು ಅಂದ್ರೆ, ನಮ್ಮನ್ನೆಲ್ಲ ಹೆಂಗ್ ಮಾಡ್ತಾರಂದ್ರೆ ಕೂರ್ಮೆಯುಳ್ಳ ಆಯುಧ ಮಾಡೋ ಮಾತಿರೋ, ಶಾರ್ಪ್ ಆಗಿರೋ ಎಜ್ಜು. ಒಂದು ಮಾತು ಹೋದ್ರೆ ಒಡಿದೇ ಇರೋ ಹೃದಯ ಎಲ್ಲ ಒಡೆದೋಗ್ಬಿಡ್ಬೇಕು. ಕಠಿಣ ಮಾತು ಅಲ್ಲ, ದೇವರ ವಾಕ್ಯದ ಮಾತು. ಬದಲಾಗದೇ ಇರೋ ವ್ಯಕ್ತಿ ಬದಲಾಗಬೇಕು, ಆ ತರ ವಾಕ್ಯಗಳು ಬರಬೇಕು. ಆಗ ತೋಟದಲ್ಲಿ ಯಜಮಾನನ್ ಯಾಕೆ ಜನಗಳನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ, ತೋಟ ಯಾರ್ದು, ಆ ತೋಟದ ಯಜಮಾನ ಯಾರು, ಯಜಮಾನನ ಗುಣಾದಿಶಯ ಯಾವುದು, ಯಾಕೆ ಯಜಮಾನ ನನ್ನ ತೋಟದಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು 4 ಕಾರ್ಯಗಳನ್ನ ಮಾತ್ರ ನಾವು ಬೇಗ ಬೇಗ ನೋಡೋಣ. ನಮ್ಮೆಲ್ಲರಿಗೂ ಗೊತ್ತು, ಲೋಕದಲ್ಲಿರೋವಾಗ ನನ್ನ ಸ್ವಭಾವ ಬೇರೆ, ಲೋಕದಲ್ಲಿರುವಾಗ ನನ್ನ ಸ್ವಭಾವ ಬೇರೆ. ಆದ್ರೆ ತೋಟದ ಒಳಗಡೆ ಬಂದ್ಮೇಲೆ ನನ್ನಲ್ಲಿ ಅದೇ ಸ್ವಭಾವ ಇರಬಾರ್ದು. ತೋಟದ ಒಳಗೆ ಬಂದ್ಮೇಲೆ ನನ್ನ ಸ್ವಭಾವ ಹೆಂಗಾಗ್ಬೇಕಂದ್ರೆ ಬದಲಾಗ್ಬೇಕು. ತೋಟದ ಆಚೆ ನಾವಿರೋವಾಗ ನಮ್ಮ ಸ್ವಭಾವ ಏನು ಅನ್ನೋದನ್ನ ಗಲಾತ್ಯರು ಬರೆದ ಪುಸ್ತಕ 5ನೇ ಅಧಿಕಾರ 19ನೇ ವಚನದಿಂದ ಓದಿ. ಬೇಕಾ? ಗಲಾತ್ಯರ್ 5:19. ಜೋರಾಗಿ ಓದಿ, ಸ್ವಲ್ಪ ಮೈಕ್ ತಗೊಳ್ಬೇಕಾದ್ರೆ ಒಬ್ರಾದ್ರೂ ಜೋರಾಗಿ ಓದಿದ್ರೆ ಸ್ವಲ್ಪ. ಇದು ಇವಾಗ ಓದೋ ಸ್ವಭಾವ ಯಾವ್ದು ಅಂತ ಹೇಳಿದ್ರೆ, ತೋಟದ ಒಳಗಡೆ ನೀವು ಬರೋಕ್ ಮುಂಚೆ ನಿಮ್ಮಲ್ಲಿದ್ದ ಸ್ವಭಾವಗಳು, ನನ್ನಲ್ಲಿದ್ದ ಸ್ವಭಾವಗಳು ಯಾವುದು ಅಂತ ನಮ್ಮ ಪುಸ್ತಕ ಹೇಳ್ತಾ ಇದೆ ನೋಡಿ, ಓದಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಅವು ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಅಷ್ಟೇ. ಇದು ಇಷ್ಟು ಸ್ವಭಾವಗಳು ನಾನು ಎಲ್ಲಿರೋವಾಗಿತ್ತು? ತೋಟದ ಆಚೆ. ಇವಾಗ ಆ ತೋಟದಲ್ಲಿ ಯಜಮಾನ ಫಸ್ಟ್ ಒಂದು ಗುಂಪನ್ನ ₹1 ಒಂದು ದುಡ್ಡಿಗೆ ಅಂತ, ಒಂದು ತಾಸಿಗೆ ಅಂತ ಒಳಗಡೆ ಕಳಿಸ್ತಾರೆ. ಅವನಲ್ಲಿ ಇವಾಗ ಏನ್ ಉಂಟಾಯ್ತು, ಆ ಕೋಪ ಹೋಗಿಲ್ಲ, ಆ ದ್ವೇಷ ಹೋಗಿಲ್ಲ, ಹೊಟ್ಟೆ ಕಿಚ್ಚು ಹೋಗಿಲ್ಲ. ಸರಿ, ನನಗ್ ಸಿಕ್ಕಿಲ್ಲ ಅಂದ್ರು ನನ್ಗೆ ಹಿಂದೆ ಬಂದವನ್ಗೆ ಸಿಕ್ತು ಅನ್ನೋ ಸಂತೋಷ ಅವನಲ್ಲಿ ಇಲ್ಲ. ಅವನಲ್ಲಿ ಇನ್ನೂ ಏನಾಗಿಲ್ಲ, ಸ್ವಭಾವ ಬದಲಾಗಿಲ್ಲ. ಆದ್ರೆ ದೇವರು ನಮ್ಮನ್ನ ತೋಟಕ್ಕೆ ಕಳ್ಸೋದು ಯಾವ್ದಕ್ಕೆ ಅಂತ ಹೇಳಿದ್ರೆ, ನಮ್ಮ ಸ್ವಭಾವಗಳು ಬದಲಾಗೋಕೆ. ಕೆಟ್ಟ ಮಾತು, ಕುಡುಕತನ, ಅದು ಇದು ಇಲ್ಲಿ ಹೇಳಿದ ಒಂದು ಪಟ್ಟಿಯಲ್ಲೇ ಇದೆ. ಹತ್ರ ಅಂದ್ರೆ ಒಂದು 19ಕ್ಕೆ ಮೇಲೆ ಇರುತ್ತೆ. ನೀವು ಹೋಗಿ ಪಟ್ಟಿಯಲ್ಲಿ ಮಾಡಿ ಇದನ್ನೆಲ್ಲ. ಇದು ಮ್ಯಾಚ್ ದ ಫಾಲೋಯಿಂಗ್ ತರ ಹಾಕ್ತಾರಲ್ಲ, ಆ ತರ AB ಹಾಕ್ಬಿಟ್ಟು ಬರೀರಿ. ಇಲ್ಲಿ ಲೋಕಕ್ಕೆ ತೋಟದಲ್ಲಿ ಬರೋಕ್ ಮುಂಚೆ, ತೋಟಕ್ಕೆ ಬಂದ ಮೇಲೆ ನನ್ನ ಸ್ವಭಾವ ಏನಾಗಿರ್ಬೇಕು ಅನ್ನೋದು ನಾನು ದೇವ್ರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈಗ ಓದಿದ್ದೆಲ್ಲ ತೋಟಕ್ಕೆ ಆಚೆ ಇರೋವಾಗ. ತೋಟದ ಒಳಗಡೆ ಬಂದ್ಮೇಲೆ ನಮ್ಮ ಸ್ವಭಾವ ಏನಾಗಿರ್ಬೇಕು? ಈಗ ಓದಿ 22ರಲ್ಲಿ. ದೇವರಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ. ನಿಧಾನ ಬನ್ನಿ. ಪ್ರೀತಿ, ಸಂತೋಷ, ಓಕೆ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಒಟ್ಟು ಎಷ್ಟು ಕಾರ್ಯ? 9 ಕಾರ್ಯಗಳು ಅಡಗಿದೆ. ತೋಟದ ಆಚೆ ಇರೋವಾಗ ಇದ್ದ ಸ್ವಭಾವಗಳಲ್ಲ, ತೋಟದ ಒಳಗಡೆ ನೀವು ಬಂದ ಮೇಲೆ ನಿಮ್ಮ ಸ್ವಭಾವ ಏನಾಗ್ಬೇಕಂದ್ರೆ, ಮೊದಲು ನಿಮ್ಮಲ್ಲಿ ಏನು ಉಂಟಾಗ್ಬೇಕು ಅಂದ್ರೆ ಪ್ರೀತಿ. ಲೋಕದ ಪ್ರೀತಿ ಮರಣನ ಉಂಟು ಮಾಡುತ್ತೆ. ರೋಮರ್ ಪುಸ್ತಕದಲ್ಲಿ ಬರ್ದಿದೆ, 1-2 ಚಾಪ್ಟರ್ಗಳಲ್ಲಿ ನೀವು ಓದ್ ನೋಡಿ. ಲೋಕದ ಪ್ರೀತಿ ಲೌಕಿಕ
அன்பு மரணத்தை உண்டாக்கும், தேவனுடைய அன்பು ಜೀವನೆ ಉಂಟಾಕು. ಲೌಕಿಕ ಪ್ರೀತಿ ಏನು ಉಂಟು ಮಾಡುತ್ತೆ? ಮರಣವನ್ನ ತಂದು ಬಿಡುತ್ತೆ. ಆದ್ರೆ ದೇವರ ಪ್ರೀತಿ ಏನ್ ತರುತ್ತೆ ಅಂದ್ರೆ ನಿತ್ಯ ನಿತ್ಯ ಜೀವದಲ್ಲಿ ನಮ್ಮನ್ನ ನಡೆಸುತ್ತೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ತೋಟದ ಆಚೆ ಇದ್ದ ನಮ್ಮನ್ನ, ಇಂಥ ಸ್ವಭಾವಗಳಲ್ಲಿದ್ದ ನಮ್ಮನ್ನ ಎಲ್ಲೋ ಮರಕ್ಕೂ ಕಲ್ಲಿಗೂ ಅದಕ್ಕೂ ಇದಕ್ಕೂ ಯಾವನ್ನ ಬಿಟ್ಟಿದೀವಿ? ಪೂಜೆ ಮಾಡ್ದೆ ಎಲ್ಲ ಹಾರೋದ್ರಿಂದ ಹಿಡಿದು, ನಡೆಯೋದ್ರಿಂದ ಹಿಡಿದು, ಓಡಾಡೋದ್ರಿಂದ ಹಿಡಿದು ಎಲ್ಲಾನ ನಮಸ್ಕಾರ ಮಾಡಿ ಬಿಟ್ಟಿದ್ದಾಯ್ತು. ಸೃಷ್ಟಿಗಳೆಲ್ಲ ದೇವರಲ್ಲ, ಸೃಷ್ಟಿಸಿದಾತನೇ ದೇವರು. ಸೃಷ್ಟಿ ಒಂದು, ಇವಾಗ ಒಂದು ಚೇರು ಯಾರಾದ್ರೂ ಒಂದು ವ್ಯಕ್ತಿ ಮಾಡಿರ್ತಾನೆ, ಸರಿನಾ? ಇವಾಗ ಚೇರ್ನ ಇಟ್ಕೊಂಡು ನಾನು ಪೂಜೆ ಮಾಡಿದ್ರೆ, ಅಯ್ಯೋ ಚೇರ್ ಬಂತಲ್ಲ, ಚೇರ್ನ ಪೂಜೆ ಮಾಡಕ್ಕಾಗತ್ತಾ? ಚೇರ್ನ ಯಾರು ಮಾಡಿದ್ರೋ ಅವ್ರಿಗೆ ನಾವು ಕೃತಜ್ಞತೆ ಹೇಳ್ತೀವಿ. ಆ ರೀತಿ ಈ ಭೂಮಿನಲ್ಲಿರುವ ಸಕಲವನ್ನ ಸೃಷ್ಟಿ ಮಾಡಿದ್ ಯಾರಂದ್ರೆ ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ. ಆತನೇ ನಮ್ಮನ್ನ ಯಾಕೆ ನಿಮ್ಮನ್ನೆಲ್ಲ ಪ್ರೀತಿ ಮಾಡಿ ನಿಮ್ಮನ್ನ ಲೋಕದಿಂದ ತಗೊಂಡು ಬಂದು ಸಭೆಗೆ ಹಾಕಿದಾರಂದ್ರೆ, ಬಂದು ನೀವು ಹಂಗೆ ಕೂತ್ಕೊಂಡು ನಿಮ್ ಸ್ವಭಾವಗಳು ಬದಲಾಗದೆ ನಾನು ಇರೋ ತರಾನೇ ಇರ್ತೀನಿ ಅಂತ ನಿಮ್ಮನ್ನು ಹೋಗೋಕೆ ಕರೆದಿಲ್ಲ. ಆತನ ಇಷ್ಟಾರ್ಥವನ್ನ ನಿಮ್ಮಲ್ಲಿ ಪೂರೈಸ್ಬೇಕು. ಆತನ ಇಷ್ಟಾರ್ಥ ನಿಮ್ಮಲ್ಲಿ ಪೂರೈಸ್ಬೇಕಂದ್ರೆ ನೀವು ಆತನ ಇಷ್ಟದಂತೆ ಮಾರ್ಪಡ್ಬೇಕು. ನಾನಿಲ್ಲ, ನನ್ನ ಇಷ್ಟದಂತೆ ನಾನು ಇರ್ತೀನಿ ಅಂತ ಹೇಳಿದ್ರೆ ದೇವ್ರ ಕಾರ್ಯ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೊಂದು ಸಾಮ್ಯನೂ ಗೊತ್ತು. ಒಂದು ರಾಜ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗೋಕ್ ಮುಂಚೆ 3 ವ್ಯಕ್ತಿಗಳನ್ನ ಕರೀತಾರೆ. ಒಬ್ರಲ್ಲಿ 5 ನಾಣ್ಯ, ಒಬ್ರಲ್ಲಿ 2 ನಾಣ್ಯ, ಒಬ್ರಲ್ಲಿ 1 ನಾಣ್ಯ ಕೊಡ್ತಾರೆ. 5, 2 ಕೊಟ್ಟವರು ಕೆಲಸ ಮಾಡಿ ಸಂಪಾದನೆ ಮಾಡೋದು. ಈ 1 ನಾಣ್ಯ ಕೊಟ್ಟವನು ಕೆಲಸನೂ ಮಾಡಿಲ್ಲ, ಆದ್ರೆ ಯಜಮಾನನ್ಗೆ ಒಂದು ಹೆಸರಿಗ್ತಾನೆ, ಅಪ್ಪ ನೀನ್ ತುಂಬಾ ಕಠಿಣ ಉಳ್ಳ ಮನುಷ್ಯ ಅಂತ ನನಗೆ ಗೊತ್ತು, ನೀನ್ ಬಂದ ತಕ್ಷಣ ಕೇಳ್ತೀಯ ಅಂತ ಗೊತ್ತಿದ್ದೆ, ನಾನು ಅದನ್ನ ಎಲ್ಲಿ ಊತಾಕಿಟ್ಟಿದ್ದೀನಿ ಅಂದ್ರೆ ಮಣ್ಣಲ್ಲಿ. ನಿಮಗೆ ಕೊಟ್ಟಿರೋ ಆ ಒಂದೊಂದು ದೇವ್ರು ಕೊಟ್ಟಿರೋ ಕೃಪೆಗಳನ್ನ ನೀವು ಯೂಸ್ ಮಾಡಿಲ್ಲ ಅಂದ್ರೆ ನೀವೆಲ್ಲಾಗಿಟ್ಟಿರ್ತೀರಾ? ಒಂದು ನಾಣ್ಯಕ್ಕೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮನ್ನ ನಂಬಿ 2 ಕೊಡ್ತಾರ? 2 ನಂಬಿ 5 ಕೊಡ್ತಾರ? ಅವಾಗ ಯಾವ್ದಕ್ ನಾನು ಫಸ್ಟ್ ಯೋಗ್ಯತೆ ಉಳ್ಳವನಾಗಿರ್ಬೇಕು? ಒಂದು ನಾಣ್ಯಕ್ಕೆ ನಾನು ಕರೆಕ್ಟ್ ಆಗಿ ಇದ್ಬಿಟ್ರೆ, ಇವನ್ ಕೈನಲ್ಲಿ 1 ಕೊಟ್ರೆ ಇವನ್ ಇದನ್ನ 2 ಮಾಡ್ತಾನೆ. ಅವಾಗ ಇವನ ಹತ್ರ 2 ಕೊಟ್ರೆ, ಇವನ ಹತ್ರ 1 ಆತ್ಮಗಳನ್ನ ಕಳ್ಸಿದ್ರೆ ಇವನ್ ಅದನ್ನ 2 ಆತ್ಮಗಳನ್ನಾಗಿ ಮಾಡ್ತಾರೆ. ಇವನ ಹತ್ರ 2 ಆತ್ಮಗಳನ್ನ ಕೊಟ್ರೆ ಅದನ್ನ 4 ಆಗಿ ಮಾಡ್ತಾರೆ. ಇವನ ಹತ್ರ 5 ಕೊಟ್ರೆ 10 ಮಾಡ್ತಾರೆ ಅನ್ನೋ ನಂಬಿಕೆನ ನೀವು ದೇವರಿಗೆ ತರಬೇಕು. ನಿಮ್ಮನ್ನ ದೇವರು ನಂಬಬೇಕು. ನಂಬಿ ನಿಮ್ಮ ಕರ್ತಲ್ಲಿ ಸೇವೆ ಕೊಡ್ಬೇಕು. ದೇವರ ಹೃದಯನ ನೋಯಿಸ್ಬೇಡಿ, ದೇವರ ಹೃದಯಕ್ಕೆ ವಿರುದ್ಧವಾಗಿ ನಡಿಬೇಡಿ. ದೇವರು ನಮ್ಮನ್ನ ನಂಬಬೇಕು. ಆತನ ನಮ್ಮನ್ನ ನಂಬಿ ನಮ್ಮ ಮೇಲೆ ಪ್ರೀತಿ ಇಟ್ಟು ತಾನೇ ದೇವರು ಬಂದು ಲೋಕದಲ್ಲಿ ಕಾರ್ಯ ಮಾಡಿದ್ರು. ಕರೆಕ್ಟಾ ಇಲ್ವಾ? ಇವಾಗ ಮೊದಲು ತೋಟದಲ್ಲಿ ನಮ್ಗೆ ಏನ್ ಗುಣ ಬದಲಾಗಬೇಕು? ನಮ್ಮ ಸ್ವಭಾವಗಳೆಲ್ಲ ಬದಲಾಗಬೇಕು. ನಿಮ್ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ಅಪ್ಪ ಇವತ್ತು ನಾನು ಒಂದು ತೀರ್ಮಾನ ಎತ್ತುತ್ತೀನಿ. ಹೇಳಿ, ಹೃದಯದ ಮೇಲೆ ಕೈ ಇಡೋಕ್ಕೂ ಕಷ್ಟನಾ? ಅಯ್ಯೋ ದೇವ್ರ ಏಸಪ್ಪ, ಇವತ್ತು ನಾನು ಒಂದು ತೀರ್ಮಾನ ತೆಗಿತೀನಿ. ಎಷ್ಟೇ ಕೋಪ ಬರಲಿ, ನನ್ನ ಬಾಯಿಂದ ನನ್ನ ಕೆಟ್ಟ ಮಾತು ಹೊರಡಬಾರ್ದು ತಂದೆ. ನೀವೇ ವಾಗ್ದಾನ ಮಾಡಿದ್ದೀರ. ನಾನು ಕೇಳೋಕ್ ಮುಂಚೆ ನಿಮ್ಮ ವಾಕ್ಯಗಳನ್ನ ಪರಲೋಕ ಕೇಳಿದೆ. ತಂದೆ ಇಷ್ಟಪಡ್ತಾರೆ. ನನ್ನ ಮಗನ ಬಾಯಲ್ಲಿ ನಿಮ್ ಮಗ ಎಲ್ಲಾದ್ರೂ ಆಚೆ ನಿಂತ್ಕೊಂಡು ಜಗಳ ಮಾಡ್ತಾ ಇರೋವಾಗ ಕೆಟ್ಟ ಮಾತಲ್ಲಿ ಇನ್ನೊಬ್ಬನ ಬೈತಾ ಇದ್ರ, ಅಯ್ಯೋ ನನ್ನ ಮಗ ಎಷ್ಟು ಸುಂದರವಾಗಿ ಮಾತಾಡ್ತಾನೆ ಅಂತ ಸಂತೋಷ ಪಡ್ತೀರಾ? ಏನ್ ಮಾಡ್ತೀರಾ? ಕರ್ಕೊಂಡು ಬಂದು, ಎಲ್ಲಿಂದ ನಾವು ಕಲ್ತ್ಕೊಂಡೆ? ನಿಮ್ಮಿಂದಲೇ ಕಲ್ತ್ಕೊಂಡೆ. ಎಲ್ಲಿಂದ ಕಲ್ತ್ಕೊಂಡೆ? ನಿಮ್ಮಿಂದ ಕಲಿಯೋದು. ಫಸ್ಟ್ ಟೀಚರ್ಗಳೇ ನೀವು ನಾನೇ ಮನೆಯಲ್ಲಿ. ಮಕ್ಕಳಿಗೆ ಟೀಚರ್ಗಳು ಆಚೆ ಇಲ್ಲ, ಟೀಚರ್ಗಳು ಒಳಗಡೆನೆ. ಮೊದಲು ಕಲಿಯೋದು ನಿಮ್ಮಿಂದಲೇ, ತಂದೆ ತಾಯಿಯಿಂದ ಪ್ರತಿಯೊಂದು ಕಲಿಯೋದು. ಅದಕ್ಕೆ ನೀವು ತುಂಬಾ ಎಚ್ಚರ ಉಳ್ಳವರಾಗಿ ಲೋಕದಲ್ಲಿ ತೋಟದ ಆಚೆ ಇರುವಾಗ ಇದ್ದ ಸ್ವಭಾವಗಳು ಬೇಡ. ತೋಟದ ಒಳಗಡೆ ಯಜಮಾನ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಯಾವುದಕ್ಕೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿಯಲ್ಲಿ ನಿಮ್ಮನ್ನ ತುಂಬಿಸೋಕೆ. ಆತನ ಪ್ರೀತಿ ಯಾವಾಗ್ಲೂ ದೇವ್ರ ಮಕ್ಕಳು ಒಂಥರ ಸಿಟ್ಟಾಗಿ ಮುಖ ಇಟ್ಕೊಂಡು ಒಬ್ರೊಬ್ರು ನೋಡಿ ನಗೋದೇ ಇಲ್ಲ. ಅದೇನೋ
ಇರೋದಿಲ್ಲ. ಕರೆಕ್ಟಾ? ನಗಬೇಕು. ನಗೋದು ದೇವರು ನಮಗ್ ಮನುಷ್ಯರಿಗೆ ಕೊಟ್ಟಿರೋ ಕೃಪೆ. ಮನುಷ್ಯರಿಗೇನೆ ನಗೋಕ್ ಗೊತ್ತು. ಅದಕ್ಕೆ ಸಂತೋಷವಾಗಿ ನಗ್ರಿ. ಯಾವ್ದಕ್ಕೆ ಅಂತ ಹೇಳಿದ್ರೆ, ಯಾರಿಗೂ ಇಲ್ಲದ ದೊಡ್ಡ ರಕ್ಷಣೆನ ಪರಲೋಕ ತಂದೆ ನನಗೆ ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲದ ಶ್ಲಾಘ್ಯ ನನ್ನನ್ನ ನಂಬಿಕಸ್ತನಂತ ನನ್ನ ತಂದೆ ನಂಬಿದ್ದಾರೆ. ಯಾರಿಗೂ ಇಲ್ಲದ ರಕ್ಷಣೆ ನನ್ನನ್ನು ಹುಡುಕಿ ಬಂದು ನನ್ನ ತಂದೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನನ್ನನ್ನು ಹುಡ್ಕೊಂಡು ಬಂದಿಲ್ಲ ಅಂದ್ರೆ ನಾನು ಯಾವ ಪಾಪದಲ್ಲಿ ಇರ್ತಾ ಇದ್ದೆ, ನಾನು ಎಲ್ಲಿ ಬೀಳ್ತಾ ಇದ್ದೆ ಅಂತ ಗೊತ್ತಿಲ್ಲ. ಆತನ ಕಣ್ಗಳು ಹುಡ್ಕೊಂಡು ಬಂತು. ಇವತ್ತು ದೇವರ ಸಮ್ಮುಖದಲ್ಲಿ ನಮ್ಮನ್ನ ತಂದು ನಿಲ್ಲಿಸಿದ್ದಾರೆ. ಆಗ ಅಂತ ದೇವರಿಗೆ ಎಂತ ಬಹುಮಾನ ಕೊಡೋಣ? ನಿಮ್ಮನ್ನ ಸಂಧಿಸೋಕೆ ಅಂತ ಬರೋವಾಗ ಆಗ್ತಾನೆ ನಮ್ಮ ಪಾಸ್ಟ್ ಯಾವಾಗಲೂ ಹೇಳ್ತಾರೆ, ಅವರು ಒಂದು ವಿಶ್ವಾಸಿ ಕುಟುಂಬನ ಸಂಧಿಸೋಕೆ ಹೋಗೋವಾಗ ದಾಟೋವಾಗ ಆ ರೋಡಲ್ಲಿ ಕೊಳಾಯಿ ಹತ್ರ ಜಗಳ ಅಂತೆ. ಯಾರಂತ ನೋಡ್ತಾ ಇದ್ರೆ ಸಭೆ ಬರೋ ವಿಶ್ವಾಸಿನೇ ಬಾಯಿನಲ್ಲಿ ಬ್ರಷ್ ಇಟ್ಕೊಂಡು ಜಗಳ ಮಾಡ್ತಾ ಇದ್ದೆ. ಬೇಜಾರಾಗೋಯ್ತಂತೆ. ನೋಡಿ, ಆ ತರ ನಮಗ್ ಬೇಡ. ದೇವರು ನಮ್ಮನ್ನ ಸಂಧಿಸೋಕ್ ಬರೋವಾಗ ನಾವ್ ಯಾವ ಸ್ಥಿತಿನಲ್ಲಿ ಇರ್ಬೇಕಂದ್ರೆ, ಏಸಪ್ಪ ಸಂತೋಷ ಪಟ್ಬಿಡ್ಬೇಕು. ಅಯ್ಯೋ, ಮುಂಜಾನೆ ಹೋದೆ, ನನ್ ಮಗ ನನ್ ಮಗಳು ಕಾಯ್ತಾ ಇದ್ದಾರೆ, ನಾನು ಹೋಗ್ಬೇಕು, ಅವ್ರನ್ನ ನಾನು ಬಲಪಡಿಸ್ಬೇಕು, ಹೊಸ ಕೃಪೆಗಳನ್ನ ತೋರಿಸ್ಬೇಕು, ಅವ್ರ ಹೊಸ ದಾರಿನ ತೋರಿಸ್ಬೇಕು ಅಂತ ಹೇಳಿ ತಂದೆ ನಿಮ್ಮನ್ನ ಇಷ್ಟಪಟ್ಟು ಬರ್ಬೇಕು. ಆಗ ಇಷ್ಟಪಟ್ಟು ಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಿರೋ 9 ಗುಣಗಳು. ಒಂದೊಂದು ನಿಮ್ಮಲ್ಲಿರೋ ಸ್ವಭಾವ ನಿಮ್ಗೆ ಗೊತ್ತು. ಇವಾಗ ನನ್ನಲ್ಲಿರೋ ಸ್ವಭಾವ ಯಾವ್ದು ಅಂತ ನನಗ್ ಗೊತ್ತು, ನನ್ನ ಪರಲೋಕ ತಂದೆ ಗೊತ್ತು ಅಲ್ಲ. ಈಗ ನಾನು ನಿಮ್ ಮುಂದೆ ನಿಂತ್ಕೊಂಡು ವೇಷ ಹಾಕ್ಬಿಡ್ಬೋದು, ಒಳ್ಳೆಯವ್ರ ತರ ತೋರಿಸ್ಬಿಡ್ಬೋದು. ಆದ್ರೆ ನನ್ ಮನೆಗೆ ಹೋದ್ರು ಈ ತರಾನೇ ಇರ್ತೀನ, ಆಚೆ ಹೋದ್ರು ಈ ತರಾನೇ ಇರ್ತೀನ ಅನ್ನೋದು ನನಗ್ ಗೊತ್ತು, ನನ್ನ ತಂದೆಗೆ ಗೊತ್ತು. ಆದ್ರೆ ದೇವರ ಮಕ್ಕಳು ಎಲ್ಲಾ ಸ್ಥಳದಲ್ಲೂ ಒಂದೇ ತರ ಇರ್ಬೇಕು. ಇದೇ ತಂದೆ ಇಷ್ಟಪಡೋ ಕಾರ್ಯ. ದೇವ್ರ ಮಕ್ಕಳು ಇಲ್ಲೊಂದು ವೇಷ, ಅಲ್ಲೊಂದು ವೇಷ, ಅಲ್ಲೊಂದು ವೇಷ, ಇಲ್ಲೊಂದು ವೇಷ ಇರ್ಲೇಬಾರದು. ವೇಷ ಧರಿಸೋರು ಯಾರು? ವೇಷ ಅಂದ ತಕ್ಷಣ ಒಂದು ಜ್ಞಾಪಕ ಬರ್ತಾ ಇದೆ, ಹೇಳ್ತೀನಿ ನೋಡಿ. ಒಂದು ವ್ಯಕ್ತಿ ಏನ್ ಮಾಡಿದ್ರಂತೆ, ಇಂಡಿಯಾದಿಂದ ಅಮೆರಿಕ ದೇಶಕ್ಕೆ ಹೋದ್ನಂತೆ ಒಂದು ವೇಷ ಧರಿಸಿ ಒಂದು ನಾಟಕ ಮಾಡೋಕೆ. ಸರಿ ಅಂತ ಹೇಳಿ ಅವನೇನ್ ಮಾಡ್ದ, ಎಲ್ಲ ನಾಟಕ ಎಲ್ಲ ಮಾಡ್ಬಿಟ್ಟು ಹಿಂತಿರುಗಿ ಎಲ್ಲಿಗೆ ಬರ್ಬೇಕಂದ್ರೆ ಇಂಡಿಯಾಗೆ ಬರ್ಬೇಕು. ಆಗ ಆ ಏರ್ಪೋರ್ಟ್ ಅಲ್ಲಿ ಒಂದು ಕಂಪ್ಯೂಟರ್ದು ಇಕ್ಕಿದ್ರಂತೆ. ಎಲ್ಲರೂ ಹೋಗಿ ಅದ್ರ ಮುಂದೆ ನಿಂತ್ಕೊಂಡು ಕುರಿ ಕೇಳೋ ತರ ಅದ್ರ ಮುಂದೆ ನಿಂತಿದ್ರಂತೆ. ಅದ್ಮೇಲೆ ನಿಂತೋವಾಗ ಯಾರು ಬಂದು ನಿಲ್ತಾರೋ ಅದು ಕರೆಕ್ಟಾಗಿ ಹೇಳ್ತಾ ಇತ್ತಂತೆ. ಅದಕ್ಕೆ ಇವನ್ ವೇಷಧಾರಿ ಅಲ್ಲ, ಇವನೇನ್ ಮಾಡಿದ್ನಂತೆ, ಒಂದು ಒಳ್ಳೆ ಗಂಡು ಹುಡುಗನು ಆದ್ರೆ ಒಂದು ಒಳ್ಳೆ ಹೆಂಗಸ್ತರ ರೆಡಿ ಆಗ್ಬಿಟ್ಟು ಆ ಕಂಪ್ಯೂಟರ್ ಮೇಲೆ ಹೋಗಿ ಹತ್ತಿ ಅದು ನೋಡ್ತಾರಲ್ಲ ಅದ್ರ ಮುಂದೆ ಹೋಗಿ ನಿಂತ. ಅದು ಹೇಳ್ತಂತೆ, ನಿನ್ನ ಹೆಸರು ರಾಮಸ್ವಾಮಿ, ನೀನು ಇಂಡಿಯಾದಿಂದ ಬಂದಿದ್ಯಾ, ಇಲ್ಲೊಂದು ವೇಷ ಧರಿಸೋಕೆ ಬಂದಿದ್ಯಾ, ಇವಾಗ ಫ್ಲೈಟಿಗೆ ನೀನು ವೇಟ್ ಮಾಡ್ತಾ ಇದೀಯಾ ಅಂತ. ಇವನ್ಗೆ ಸಿಟ್ಟಂದ್ರೆ ಸಿಟ್ಟು, ನಾನು ವೇಷದ ಮಾರ್ಪಟ್ಟು ಬಂದು ನಿಂತಿದ್ದೀನಿ, ಇದು ಕರೆಕ್ಟಾಗಿ ಹೇಳ್ತಾರೆ. ಮತ್ತೆ ಹೋದ್ನಂತೆ, ಯಾಕಂದ್ರೆ ಫ್ಲೈಟ್ 1 ಅವರ್ ಲೇಟ್ ಅಂದ್ರಂತೆ. ಅದಕ್ಕೆ ಮತ್ತೆ ಹೋಗ್ಬಿಟ್ಟು ವೇಷ ಎಲ್ಲ ಕಳಿಸ್ಬಿಟ್ಟು ಒಂದು ಒಳ್ಳೆ ಯೌವನಸ್ಥ ಹುಡುಗ ತರ ಎಲ್ಲ ರೆಡಿ ಆಗ್ಬಿಟ್ಟು ಬಂದು ಮತ್ತೆ ಒಂದು 4-5 ಜನ ಹೋದ್ಮೇಲೆ ಮತ್ತೆ ಹೋಗಿ ಅದ್ರ ಮುಂದೆ ನಿಂತನಂತೆ. ನಿಂತ ತಕ್ಷಣ ಅದು ಮತ್ತೆ ಹೇಳ್ತಾ ಇದಂತೆ, ನಿನ್ನ ಹೆಸರು ರಾಮಸ್ವಾಮಿ, ನೀನ್ ಇಂಡಿಯಾದಿಂದ ಬಂದಿದ್ಯಾ, ನೀನ್ ವೇಷ ಮಾಡಕ್ ಇಲ್ಲಿ ಬಂದಿದ್ಯಾ, ನಿನ್ ಕಾರ್ಯ ಮುಗೀತು, ನೀನ್ ಇವಾಗ ಇಂಡಿಯಾಗೆ ವಾಪಸ್ ಹೋಗ್ತಾ ಇದೀಯ. ಇನ್ನೂ ಕೋಪ ಅವನ್ಗೆ, ಕೊನೆಗೂ ಅವ್ನು ಬಿಟ್ಟಿಲ್ಲ. ಇದು ಹೆಂಗಿದ್ ಕರೆಕ್ಟಾಗಿ ಹೇಳುತ್ತಂದ್ರೆ, ಬಿದ್ದೋಗೋ ತರ ಒಂದು ಮುದುಕಿ ವೇಷನ ಧರಿಸಿ ಅವ್ನು ಏನ್ ಮಾಡಿದ್ರೆ ನಡೆಯೋಕೆ ಆಗದೆ ಇರೋ ತರ ವೇಷ ಹಾಕೊಂಡು ಬಂದು ಮತ್ತೆ ಅದ್ರ ಮುಂದೆ ಹೋಗಿ ನಿಂತಾಗ ಅದು ಹೇಳ್ತಂತೆ, ನಿನ್ನ ಹೆಸರು ರಾಮಸ್ವಾಮಿ, ನೀನು ಒಂದು ಕಾರ್ಯಕ್ಕಾಗಿ ಇಲ್ಲಿ ಬಂದಿದ್ಯಾ, ನೀನ್ ಬಂದ್ಬಿಟ್ಟು ನನ್ನ ಹತ್ರ ವೇಷ ಹಾಕ್ತೀನಿ ಅಂತ ಹೇಳಿ ನಿನಗೆ ಬಂದು ಫ್ಲೈಟ್ ಹೋಯ್ತು, ನಿನ್ ಫ್ಲೈಟ್ ನೀನು ಮಿಸ್ ಮಾಡ್ಕೊಂಡೆ ಅಂತ ಅದು ಹೇಳ್ತಂದೆ. ಒಂದು ಮನುಷ್ಯ ಕಂಡಿಡಿಯೋ ಇದರಲ್ಲಿ ಏನು ವಿಶೇಷ ಅಂದ್ರೆ, ಒಂದು ಮನುಷ್ಯ ಕಂಡಿಡ್ದಿರೋ ಆ ಕಂಪ್ಯೂಟರ್ಗೆನೆ ನಾವು ಮುಂದೆ ಹೋಗಿ ನಿಂತ್ರೆ ಯಾರು ಅಂತ ಗೊತ್ತಾಗುತ್ತೆ ಅಂದ್ರೆ, ನಮ್ಮನ್ನ ತಾಯಿ ಗರ್ಭದಲ್ಲಿ ರೂಪಿಸಿದ ಕರ್ತನಿಗೆ ನಾವು ಯಾರನ್ನೋದು ಗೊತ್ತಿರಲ್ವಾ? ಅಪ್ಪ ವೇಷ ಹಾಕಿ ನಮ್ಮನ್ನ ಕಳಿಸಿರೋ ದೇವ್ರ ಹತ್ರನೇ ವೇಷ. ಇದು ಎಂತ ಬ್ರಹ್ಮಾಂಡ ಅಂದ್ರೆ ಎಲ್ಲೂ ಇರೋದಿಲ್ಲ. ವೇಷ ಹಾಕಿ ನಮ್ಗೆ ಒಂದು ವೇಷ ಧರಿಸಿ ಭೂಮಿಗೆ ಕಳಿಸಿದ್ದಾರೆ. ನನ್ನಿಷ್ಟಕ್ಕೆ ನಾನು ಬಾಳೋಕಲ್ಲ, ನನ್ನ ಚಿತ್ತವನ್ನ ನೀನ್ ನೆರವೇರಿಸೋಕೆ ನಾನು ನನ್ನ ಭೂಮಿನಲ್ಲಿ ಕಳಿಸಿದ್ದೀನಿ. ನಮ್ಗೆ ದೇವರ ಮಕ್ಕಳನ್ನ ಕೊಡೋದು ಯಾಕೆ ಗೊತ್ತಾ? ಅವ್ರನ್ನ
ಬೆಳೆಸಿ ಆತನ ಸೇವೆಗೆ ಮತ್ತೆ ಆತನ ಕರೆದಲ್ಲಿ ಕೊಡ್ಬೇಕು. ನಾವು ಸಂಪಾದನೆ ಮಾಡ್ಕೊಳ್ಳೋಕೋ ನಾವು ಇಟ್ಕೊಳ್ಳೋಕೋ ಅಲ್ಲ. ನಮಗ್ ದೇವರು ಬಹುಮಾನವಾಗಿ ಕೊಟ್ಟ ಮಕ್ಕಳನ್ನ, ಅಪ್ಪ ನೀನ್ ನನಗ್ ಮಕ್ಕಳನ್ನ ಕೊಟ್ಟೆ, ನಾನ್ ಸಾಕಿ ನಿನ್ನ ಸಮ್ಮುಖದಲ್ಲಿ ತಂದಿದ್ದೀನಿ. ಈ ಭೂಮಿನಲ್ಲಿ ನನ್ನ ನಂಬಿ ನೀನ್ ಕೊಟ್ಟ ಮಕ್ಕಳನ್ನ ಯಾವ ಸೇವೆಗೆ ನೀನು ಉಪಯೋಗಿಸ್ಬೇಕೋ ಆ ಸೇವೆಗೆ ಉಪಯೋಗಿಸ್ಕೊಳ್ಳಿ ಅಪ್ಪ ಅಂತ ನೀವು ಕೊಡ್ಬೇಕು. ಕೊಡೋವಾಗ ನಿಮ್ಮ ಕಣ್ಗಳು ನೋಡೋ ರೀತಿನಲ್ಲಿ ನಿಮ್ಮ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತರ್ತಾರೆ ದೇವರು. ಅದನ್ನ ನಾವು ಬಯಸ್ಬೇಕು. ನೆಕ್ಸ್ಟ್ ನಾವು ಸತ್ತೋದ್ರೂ ಇವಾಗ ನೋಡಿ, ನೆಕ್ಸ್ಟ್ ಅವ್ರು ಹೋಗ್ತಾರೆ, ಫಸ್ಟ್ ನಾನು ಹಿಂದೆ ಹೋಗ್ಬೋದು, ಮತ್ತೆ ನೀವು ಹೋಗ್ಬೋದು, ಎಲ್ಲರೂ ಒಬ್ರಿಂದ ಒಬ್ರು ಹೋಗ್ತಾನೆ ಇರ್ತೀವಿ. ಆದ್ರೆ ನಾವು ಹೇಳ್ಬೇಕು, ಅಪ್ಪ ನಮ್ಮ ತಲೆಮಾರುಗಳೆಲ್ಲ ನಾನು ಹೋದ್ರು ನನ್ನ ತಲೆಮಾರೆಲ್ಲ ನಿನ್ ಸೇವೆನ ಮಾಡ್ತಾನೆ ಇರ್ಬೇಕು ತಂದೆ, ಕೊನೆ ಆಗ್ಬಾರ್ದು. ದೇವರ ಬರೋಣ ತನಕ ಭೂಮಿನಲ್ಲಿ ಸೇವೆ ಇರ್ಬೇಕು ಅಂದ್ರೆ ಆ ಸೇವೆನ ಮುಂದುವರಿಸೋ ತರ ನಿಮ್ ಮಕ್ಕಳನ್ನ ನೀವು ಕರೆಕ್ಟಾಗಿ ದೇವಾಲಯಕ್ಕೆ ತಂದು ಬಿಡ್ಬೇಕು, ತಗೊಂಡ್ ಬಂದು ದೇವರ ಸಮ್ಮುಖದಲ್ಲಿ ಇಡ್ಬೇಕು. ಆಗ ತೋಟದಿಂದ ನಮ್ಮನ್ನ ಆಚೆಯಿಂದ ಒಳಗಡೆ ಕರ್ತಂದಿದ್ದೇನಕ್ಕೆ? ನಿಮ್ಮ ಸ್ವಭಾವಗಳನ್ನ ಬದಲಾಯಿಸೋದು. ಆಗ ಇದೊಂದು ಸ್ವಭಾವ ಬದಲಾಗಬೇಕು. ಇನ್ನೊಂದು ಸ್ವಭಾವ ಇದೆ ನೋಡಿ, ಎಫೆಸಿಯದವರಿಗೆ ಬರೆದ ಸುವಾರ್ತೆ 5ನೇ ಅಧಿಕಾರ 23 ಓದಿ, 23-24 ಓದಿ. ಕ್ರಿಸ್ತನು ಸಭೆಗೆ ತಲೆಯಾಗಿ 21ರಿಂದ ಓದಿ. ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನ ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಸಾಕು. ಇಲ್ಲೇನಾಗ್ಬೇಕಂದ್ರೆ ಪ್ರತಿಯೊಬ್ರು ಯಾರು ವಿಧೇಯರಾಗಿರ್ಬೇಕಂತೆ? ಬರ್ತೀನಿ ಅವ್ರ ಕಡೆ ಇನ್ನೂ ದೊಡ್ಡದಿದೆ, ನಿಮ್ ಕಡೆಗಿಂತ ಅವ್ರ ಕಡೆ ದೊಡ್ಡದಿದೆ. ಸೌಂಡ್ ಈಗ ಬರುತ್ತೆ, ಆಮೇಲೆ ಬರಲ್ಲ ಬಿಡಿ. ಸೌಂಡ್ ಈಗ ಇರುತ್ತೆ, ಆಮೇಲೆ ಇರೋದಿಲ್ಲ. ಬರ್ತೀನಿ 1 ನಿಮಿಷ ಕೇಳಿ. ನೀವು ನಿಮ್ಮ ಸ್ವಂತ, ಅಲ್ಲಿ ಹೇಳ್ತಾ ಇದೆ, ಮೆನ್ಷನ್ ಮಾಡಿದೆ ಸ್ವಂತ ಗಂಡನಿಗೆ. ಇವತ್ತು ಎಲ್ಲರಿಗೂ ಸ್ವಂತ ಗಂಡನಿಗೆ ಭಯ ಪಡೋದಿಲ್ಲ, ಪಕ್ಕದ ಮನೆಯವ್ರಿಗೆಲ್ಲ ಭಯ ಪಡ್ತಾರೆ. ಕೆಲವೊಬ್ರು ಇದಾರೆ, ನಮ್ಗೆ ಆತರ ಅಲ್ಲ. ಇಲ್ಲಿ ವಚನ ಹೇಳ್ತಾ ಇದೆ, ಕ್ರಿಸ್ತನಿಗೆ ನೀವ್ ಯಾವ ತರ ಭಯ ಬೀಳ್ತಿರೋ ಅದೇ ತರ ನಿಮ್ಮ ಸ್ವಂತ ಗಂಡನಿಗೂ ನೀವೇನಾಗ್ಬೇಕಂತೆ? ವಿಧೇಯರಾಗ್ಬೇಕು. ಅವ್ರು ಏನ್ ಹೇಳಿದ್ರು ನಮ್ಮನ್ನ ನಾವು ತಗ್ಗಿಸ್ಕೊಂಡು ಹೋಗ್ಬಿಡ್ಬೇಕು. ನೀವು ಒಂದು ಸಲ ತಗ್ಗಿಸ್ ನೋಡಿ, ದೇವರು ಆ ಆಶೀರ್ವಾದ ತುಂಬಾ ದೊಡ್ಡದಾಗಿ ಕೊಡ್ತಾರೆ. ಈಗಿರೋ ಜನರೇಷನ್ ಅಲ್ಲ ಏನಂದ್ರೆ, ನಾನು ದುಡಿತೀನಿ ನೀನ್ ದುಡಿತೀಯ, ನೀನ್ ಮಾತಾಡಿದ್ರೆ ನೀನ್ 1 ಮಾತಾಡಿದ್ರೆ ನಾನು 4 ಮಾತಾಡ್ತೀನಿ, ನೀನ್ 4 ಮಾತಾಡಿದ್ರೆ ನಾನು 8 ಮಾತಾಡ್ತೀನಿ. ಆ ತರ ಇರ್ಲೇಬಾರ್ದು. ಎಷ್ಟೇ ದುಡಿಮೆ ದುಡಿದ್ರು, ಎಷ್ಟೇ ನಾವು ಸಂಪಾದನೆ ಮಾಡಿದ್ರು, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರು, ಯಾವತ್ತಿಗೂ ಸಭೆಯಲ್ಲಿ ಯಾರಿಗೆ ಘನತೆ? ದೇವರಿಗೆ ಘನತೆ. ಆ ದೇವರ ರೂಪದಲ್ಲೇನೆ ಇವ್ರನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಆಗ ಇವ್ರಿಗೆ ನಾವು ಕೊಡೋ ಘನತೆನ ಏನ್ ಮಾಡ್ಬೇಕು? ಕೊಡ್ಬೇಕು. ನಿಮಗೆ ನಾವು ಘನತೆನ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ನೀವೇ ಕಿವಿ ಕೊಟ್ಟು ಕೇಳಿ, ನಿಮ್ ಕಡೆನೆ. ನಿಮಗೆ ಅವ್ರ ಘನತೆನ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ಅವ್ರು ತಗ್ಗಿಸ್ಕೊಂಡು ಬರ್ಬೇಕು, ಫಸ್ಟ್ ಅವ್ರು ಮಾತಾಡ್ಬೇಕು, ಫಸ್ಟ್ ಅವ್ರು ಎಲ್ಲಾನು ಬಿಡ್ಬೇಕು, ಆವಾಗ್ಲೇ ನಾವು ಮಾತಾಡೋದು ಅಲ್ಲ. ಫಸ್ಟ್ ಸಭೆಗೆ ಯಾರು ಪ್ರೀತಿ ತೋರಿದ್ರು? ಸಭೆ ಏಸಪ್ಪ ಪ್ರೀತಿ ತೋರ್ತಾ? ಏಸಪ್ಪ ಸಭೆಗೆ ಪ್ರೀತಿ ತೋರಿದ್ರ? ಯಾರು ತೋರಿದ್ರು? ನೀವ್ ಹೇಳಿ, ಈ ಕಡೆ ಹೇಳಿ. ಸ್ವಲ್ಪ ಶಬ್ದನೇ ಇಲ್ಲ, ತಲೆನೂ ಮೇಲೆ ಎತ್ತಿಲ್ಲ. ಯಾರು ಮೊದಲು ಪ್ರೀತಿ ತೋರಿದ್ರು ಸಭೆಗೆ? ದೇವರು ಮೊದಲು ಯಾರು ಪ್ರೀತಿ ತೋರಿದ್ರು? ಸಭೆಗೆ ಯೇಸು ಸ್ವಾಮಿನೇ ಮೊದಲು ಪ್ರೀತಿ ತೋರಿದ್ರು. ಆಗ ನೀವು ಮೊದಲು ಯಾರನ್ನ ಪ್ರೀತಿಸ್ಬೇಕು ಅಂದ್ರೆ, ನಿಮ್ಮ ಜೊತೆನಲ್ಲಿ ನಿಮ್ಮ ಸಂಗಾತಿಯಾಗಿ ನಡೆಯೋಕೆ ದೇವರು ಕೊಟ್ಟಿದ ಪ್ರತಿಯೊಂದು ಹೆಂಡತಿನ ನೀವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ಬೇಕು. ನೀವೇನ್ ಹೇಳ್ತೀರಾ? ಅವಳು ತುಂಬಾ ಕೊಬ್ಬು ಜಾಸ್ತಿ, ಅವಳು ತಗ್ಗು ಬರ್ಲಿ ನಾನು ಪ್ರೀತಿಸ್ತೀನಿ. ಬೇಡ, ಅದು ನಿಮ್ ಸ್ವಂತ ಶರೀರ, ಅದು ಬೇರೆ ಅಲ್ಲ, ಸಪ್ರೇಟ್ ಅಲ್ಲ, ಅದು ನಿಮ್ಮ ಸ್ವಂತ ಶರೀರ. ವಚನ ಇಲ್ಲಿ
ನೀವು ಹೋದ್ಮೇಲೆ ಈ ಅಧಿಕಾರ ಪೂರ್ತಿ ಓದಿ ಟೈಮ್ ಆಗ್ತಾ ಇದೆ, ಅದಕ್ಕೆ ನೀವು ಓದ್ ನೋಡಿ. ಇದ್ರಲ್ಲಿ ಹೇಳುತ್ತೆ, ಹೆಂಡತಿ ಬಂದ್ಬಿಟ್ಟು ನಿಮ್ಮ ಶರೀರದಲ್ಲಿ ಅರ್ಧ ಭಾಗ. ಅದರಲ್ಲೂ ಮೇನ್ ಏನು ಅಂತ ಹೇಳಿದ್ರೆ, ಅವ್ರು ನಿಮ್ಮ ಜೊತೆ ಸೇರಿ ಪರಲೋಕ ರಾಜ್ಯಕ್ಕೆ ಬರ್ಬೇಕು. ಅವರು ಬಲಹೀನ ಪಾಂಡ, ಅವ್ರಿಗೆ ಬಲ ಇಲ್ಲ. ಬಲ ಉಳ್ಳವರು ನೀವು ಅವರ ಬಲಹೀನತೆಗಳನ್ನ ನಿಮ್ಮ ಬಲದಲ್ಲಿ ಅವ್ರನ್ನೂ ಬಲಪಡಿಸಿ ಕುಟುಂಬ ಸಮೇತ ದೇವರ ಸಮ್ಮುಖಕ್ಕೆ ಹೋಗೋಕೆ ಏನ್ ಮಾಡ್ಬೇಕು? ನೀವೇ ಅದಕ್ಕೆ ದಾರಿಯಾಗಿರ್ಬೇಕು. ಎರಡನೇದು ಇಲ್ಲಿ ಹೇಳ್ತಾ ಇದೆ, ಮೊದಲು ಯೇಸು ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಹಾಗೆ ಮೊದಲು ನೀವು ಯಾರನ್ನ ಪ್ರೀತಿ ಮಾಡಿ. ಅವರಿಬ್ಬರನ್ನ ಆ ಕಡೆ ತಳ್ಳಿ. ಮೊದಲು ನೀವು ಯಾರನ್ನ ಪ್ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಂಡತಿನ. ಈ ವಚನ ಹೇಳ್ತಾ ಇದೆ, ತನ್ನ ಸ್ವಂತ ನಿಮ್ಮನ್ನ ನೀವು ಯಾವತ್ತಾದ್ರೂ ಹಾಗೆ ಮಾಡಿದ್ದೀರಾ? ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಉದಯ್ ಅಂದ್ರೇನೆ ನನ್ಗೆ ಇಷ್ಟ ಇಲ್ಲ, ಉದಯ್ ಅಂದ್ರೆ ನೀವೇ ನಿಮಗ್ ಮಾತಾಡೋ ತರ ನಾನು ಹೇಳ್ತಾರಲ್ಲ, ಅರ್ಥ ಆಯ್ತಾ? ನನ್ಗೆ ಇಷ್ಟ ಇಲ್ಲ ಅಂತ ನೀವು ಯಾವತ್ತಾದ್ರೂ ಹೇಳ್ತೀರಾ? ನಿಮ್ಮನ್ನ ಎಷ್ಟು ಇಷ್ಟ ಪಡ್ತೀರಾ ನೀವು? ಕನ್ನಡಿ ಮುಂದೆ ನಿಂತ್ಕೊಂಡ್ಮೇಲೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ಮಾಡ್ತೀರಾ. ಈ ಶರ್ಟ್ ಹಾಕಿದ್ರೆ ಚೆನ್ನಾಗಿರುತ್ತಾ, ಇದು ಹಾಕಿದ್ರೆ ಚೆನ್ನಾಗಿರುತ್ತಾ, ಎಲ್ಲ ನೋಡ್ತೀರಾ ತಾನೆ. ನಿಮ್ಮನ್ನ ನೀವು ಹೆಂಗೆ ಹಾಗೆ ಮಾಡ್ಕೊಳ್ಳೋದಿಲ್ವೋ, ನಿಮ್ಮಲ್ಲಿ ಅರ್ಧ ಭಾಗ ಆದ ಅವರನ್ನು ನೀವು ಹಾಗೆ ಮಾಡಬಾರ್ದು. ಅವ್ರು ಮಾತಾಡಿಲ್ಲ ಅಂದ್ರೂ ನೀವೇ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ಯಾಕಂದ್ರೆ ಮೊದಲು ಸಭೆನ ಪ್ರೀತಿ ಮಾಡಿದ್ದು ಯೇಸು ಸ್ವಾಮಿ. ಅದಕ್ಕೆ ಅಂತ ನಿಮ್ಗೆ ಹೆಮ್ಮೆ ಬರಬಾರ್ದು. ಯಾವತ್ತು ಇಲ್ಲಿ ವಚನ ಖಂಡಿತ ಹೇಳ್ತಾ ಇದೆ, ಯೇಸು ಸ್ವಾಮಿ ಯಾವ ರೀತಿ ಯೇಸು ಸ್ವಾಮಿಗೆ ನೀವು ಸಭೆಯಲ್ಲಿ ವಿಧೇಯರಾಗ್ತಿರೋ ಅದೇ ರೀತಿ ನಿಮ್ಮ ಸ್ವಂತ ಗಂಡಂದ್ರಿಗೆ ನೀವು ವಿಧೇಯರಾಗ್ಬೇಕಂತೆ. ಯಾವತ್ತಿಗೂ ದೇವರು ನಿಮ್ಮನ್ನ ನೋಡುವಾಗ ಒಂದಾಗಿ ನೋಡ್ತಾರೆ, ಒಂದೇ ಶರೀರವಾಗಿ ನೋಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ದೇವರು ಕುಟುಂಬನ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ. ನೀವು ಯೋಚನೆ ಮಾಡಿ ನೋಡಿ, ಆದಿಯಲ್ಲಿ ಮೊದಲು ತಪ್ಪು ಮಾಡಿದ್ ಯಾರು? ಅವ್ವ ಮಾಡೋದು. ಮೊದಲು ಹಣ್ಣು ತಿಂದಿದ್ ಯಾರು? ಅವಾಗ ಯಾರ ಕಣ್ಣು ಮೊದಲು ತೆರೆದಿರ್ಬೇಕು? ತೆಗೀತ ಕಣ್ಣು? ತೆಗಿಲಿಲ್ಲ. ಅವಳು ಹಣ್ಣು ತಿಂದ್ಲು, ಏನು ಸಂಭವ ನಡೆದಿಲ್ಲ. ಅದಕ್ಕೆ ಧಾರಾಳವಾಗಿ ತಗೊಂಡೋಗಿ ಎಲ್ಲಿ ಕೊಟ್ಬಿಟ್ಲು, ನೀನು ತಿನ್ನು ಅಂದ್. ಅವನು ಎಷ್ಟು ಅಯ್ಯೋ ನನ್ನ ಹೆಂಡತಿ ಎಷ್ಟು ಪ್ರೀತಿಯಿಂದ ಕಚ್ಕೊಂಡು ಬಂದು ಕೊಟ್ಬಿಟ್ಲು ಅಂತ ಅವನು ಸೇರಿ ಏನ್ ಮಾಡ್ದ? ಇಬ್ರು ತಿಂದ ಮೇಲೆನೆ ಇಬ್ರು ಕಣ್ಣು ಒಟ್ಟಿಗೆ ತೆರೀತಂತೆ. ಆಗ ದೇವ್ರು ಇದ್ರಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ನೀವು ಬಿದ್ರೂ ಇಬ್ರು ಹೋಗಿ ಒಬ್ಬರನ್ನೊಬ್ಬರು ಬಲಪಡಿಸ್ಕೋಬೇಕು. ಒಬ್ಬರು ಬಿದ್ದಾಗ ಒಬ್ಬರು ಬಲಪಡಿಸ್ಬೇಕು. ನಿಮ್ ಗಂಡನಿಗೆ ಕೆಲಸ ಇಲ್ವಾ, ಏನೇ ಇಲ್ವಾ, ಅವ್ರ ಬಲಹೀನತೆನಲ್ಲಿದ್ದಾರಾ, ನೀವು ಅವ್ರನ್ನ ಸಂತೈಸಿ. ನಿಮ್ಗೆ ಏನಾದ್ರೂ ಕೊರತೆ ಇದೆಯಾ, ನೀವು ಬಂದ್ಬಿಟ್ಟು ನೀವ್ ಹೇಳ್ಬೇಡಿ ನಿಮ್ ಮನೆಯಿಂದ ಏನು ತಗೊಂಡ್ ಬಂದಿಲ್ಲ, ಏನ್ ತಗೊಂಡ್ ಬಂದ್ಬಿಟ್ಟೆ ರಾಣಿ ತರ ಕೂತಿದ್ಯಾ, ಅದು ಇದು ಯಾವ್ದು ಹೇಳ್ಬೇಡಿ. ನಿಮ್ಮನ್ನ ನಂಬಿ ಕೊಟ್ಟಿರೋರ್ನ ಇಲ್ಲಿ ವಚನ ಹೇಳ್ತಾ ಇದೆ. ಅದೊಂದು ವಚನ ಮಾತ್ರ, ಅದು 29 ತುಂಬಾ ಚೆನ್ನಾಗಿದೆ ನೋಡಿ ಆ ವಚನ. ಎಂದು ಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅದಕ್ಕೆ ತಂದೆ ತಾಯಿಗಳನ್ನ ಬಿಟ್ಟು ಬಿಡ್ಬೇಕು ಅಂತ ಅಲ್ಲ ಅರ್ಥ. ಕೆಲವೊಬ್ರು ಇದನ್ನ ಓದ್ಬಿಡೋದು, ಅಪ್ಪ ಅಮ್ಮನ ತಗೊಂಡೋಗಿ ಹಾಸ್ಟೆಲ್ ಅಲ್ಲಿ ಬಿಟ್ಬಿಡೋದು. ಅದಕ್ಕಿಂತ ಶಾಪವಾದ ಕೇಳು ಬೇರೆ ಒಂದೂ ಇಲ್ಲ. ನಮಗ್ ಕೊಟ್ಟಿರೋ ತಂದೆ ತಾಯಿಗಳು ದೇವರ ಕೃಪೆ. ನೀವ್ ಯೋಚನೆ ಮಾಡಿ, ಈಗ ನಿಮ್ ಮಕ್ಕಳನ್ನ ನೀವು ಬೆಳೆಸ್ತಿರಲ್ಲ, ನಿಮ್ ಮಕ್ಕಳಿಗೆ ಏನಾದ್ರೂ ಒಂದಾದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ, ಅವ್ರು ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ತೀರಾ, ತೊಳಿದ್ರೆ. ಇದೇ ತಾನೇ ನಿಮ್ ತಂದೆ ತಾಯಿ ನಿಮಗ್ ಮಾಡಿರ್ತಾರೆ. ನೀವು ದೊಡ್ಡವ್ರು ಆದ್ಮೇಲೆ ಅವ್ರ ವಯಸ್ಸಾದ್ರೆ ನೀನ್ ಬಾಯಿ ಮುಚ್ಕೊಂಡೇ ಸುಮ್ಗಿರಲ್ಲ. ಚಿಕ್ಕದ್ರಲ್ಲಿ ನೀವ್ ಎಷ್ಟು ಹಠ ಮಾಡಿರ್ತೀರಾ. ಅವರೆಲ್ಲ ಸಗಿಸ್ಕೊಂಡಿಲ್ಲ, ನಿಮ್ಗೆ ಒಂದಂದ್ರೆ ಅವ್ರು ಎತ್ಕೊಂಡು ಓಡಿಲ್ಲ, ಒಂದೊಂದು ಅವ್ರು ಮಾಡಿಲ್ಲ. ಆ ರೀತಿ ವಯಸ್ಸಾದ ಮೇಲೆ ನಿಮಗ್ ಕೊಟ್ಟಿರೋ ತಂದೆ ತಾಯಿಗಳನ್ನ ಪೋಷಣೆ ಮಾಡೋದು ನಿಮ್ ಕರ್ತವ್ಯ. ಇಲ್ಲಿ ಬಂದ್ಬಿಟ್ಟು ಅವ್ರನ್ನ ಸಪ್ರೇಟ್ ಮಾಡೋಕ್ಕಲ್ಲ, ಅವ್ರಿಗಿಂತ ಹೆಚ್ಚು ಪಟ್ಟು ಒಂದು ಪ್ಲೇಸ್ ಬಂದ್ಬಿಟ್ಟು ಹೆಂಡತಿಗೆ. ಇವತ್ತು ತಂದೆ ತಾಯಿಗಳ ಮಾತನ್ನ ಕೇಳ್ಕೊಂಡು ಹೆಂಡತಿನ ಹೊಡೆದು ಎಷ್ಟೋ ಗಂಡಸರು ಇದ್ದಾರೆ. ಆ ತರ ನಾವ್ ಇರಬಾರ್ದು.
ಏನೇ ಬಂದ್ರೂ ಇದು ತಂದೆ ತಾಯಿಗಳು ದೇವರು ಕೊಟ್ಟ ಕೃಪೆ. ಹೆಂಡತಿ ನನ್ನ ಶರೀರದಲ್ಲಿ ಅರ್ಧ ಭಾಗ, ಇದನ್ನ ನಾನು ಮರಣ ಬರೋ ತನಕ ಘೋಷಣೆ ಮಾಡ್ಬೇಕು ಅಂತ ಹೇಳಿ ನೀವೇ ತೀರ್ಮಾನ ತೆಗಿಬೇಕು. ಇಲ್ಲ ಅದನ್ನೇ ಹೇಳ್ತಾ ಇದೆ, ನೀವು ಸಭೆನ ಘೋಷಣೆ ಮಾಡಿ ಕಳಿಸೋದು ಕ್ರಿಸ್ತ, ಅದೇ ತರಾನೇ ನಿಮ್ಮ ಹೆಂಡತಿಗಳನ್ನ ನಿಮ್ಮ ಕುಟುಂಬಗಳನ್ನ ನೀವೇನ್ ಮಾಡ್ಬೇಕಂತೆ ಘೋಷಣೆ ಮಾಡ್ಬೇಕು. ಆಗ ಇದರಲ್ಲಿ ಎರಡನೇ ಅಂಶ ಇದು. ಫಸ್ಟು ಗುಣಗಳು ಬದಲಾಗಬೇಕು. ಎರಡನೇದು ನಾನು ನನ್ನ ಸ್ವಂತ ಕುಟುಂಬವನ್ನ ಏನ್ ಮಾಡ್ಬೇಕು, ಪ್ರೀತಿಸ್ಬೇಕು. ನನ್ನ ಕುಟುಂಬವನ್ನ ಪ್ರೀತಿಸಿದ್ರೆ ತಾನೇ ಕುಟುಂಬದಲ್ಲಿ ಎಷ್ಟು ಜನ ಇರ್ತೀರಾ? 4 ಜನ 4 ದಿಕ್ಕಲ್ಲಿದ್ರೆ ಕುಟುಂಬ ಚೆನ್ನಾಗಿರುತ್ತಾ? 4 ಜನನ ನೀವೊಬ್ರು ಏನ್ ಮಾಡ್ಬೇಕು, ಎಲ್ಲರನ್ನು ದೇವ್ರ ಕಡೆ ತಿರುಗಿಸಿ ಪ್ರೇಯರ್ ಮಾಡ್ಬೇಕು ಅಂದ್ರೆ 4 ಜನನು ಕೂತ್ಕೊಂಡ್ ಬಿಡ್ಬೇಕು. ಆಗ್ತಾನೆ ಒಬ್ರು ಫೋನ್ ತಗೊಂಡು ಆಚೆ ಹೋಗೋದು, ಆಗ್ತಾನೆ ಒಬ್ರು ಹೋಗಿ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದು, ಇದಿರಬಾರ್ದು. 4 ಜನ ಅಂದ್ಮೇಲೆ 4 ಜನ ಕೂತ್ಕೊಂಡ್ ಬಿಡ್ಬೇಕು. 3 ಜನ ಅಂದ್ರೆ 3 ಜನನು ಕೂತ್ಕೊಂಡ್ ಬಿಡ್ಬೇಕು. ಈ ರೀತಿ ನೀವು ನಿಮ್ಮ ಶರೀರಗಳನ್ನ ದೇವರಿಗೆ ವಿಧೇಯರಾಗಿ ಕೊಟ್ಟು, ತೋಟದಲ್ಲಿ ಇದನ್ನೆಲ್ಲ ನಮಗೆ ಕಲ್ಸ್ಕೊಡೋಕೆನೆ ದೇವರು ನಿಮ್ಮನ್ನ ತೋಟದಲ್ಲಿ ಹಾಕಿದ್ರು. ತೋಟದಲ್ಲಿ ಯಾವ್ದಕ್ಕೆ ಹಾಕ್ತಾರಂದ್ರೆ ಸುಮ್ನೆ ತಗೊಂಡೋಗ ಹಾಕಲ್ಲ, ನಿಮ್ಮನ್ನ ಸರಿಪಡಿಸೋಕೆ ತೋಟದಲ್ಲಿ ಹಾಕೋದು. ಓದ್ಬಿಡಿ, ಎಫಿಷಿಯನ್ಸ್ 6 ಓದ್ಬಿಡಿ, ಅದೊಂದೆರಡು ಲೈನ್ ಇದೆ ಇಲ್ಲಿ, ಓದ್ಬಿಡಿ. ಓದಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಮಕ್ಕಳೆಲ್ಲ ತುಂಬಾ ಕಾಲ ಭೂಮಿನಲ್ಲಿ ನೀವು ಬದುಕಬೇಕಂದ್ರೆ ಯಾರು ವಿಧೇಯರಾಗಬೇಕು? ಇದಕ್ಕೆಲ್ಲ ಫಸ್ಟ್ ಕರೆಕ್ಟಾಗಿ ಕಲಿಸ್ಕೊಡಿ ವಿಧೇಯತೆನ. ಎಲ್ಲದಕ್ಕೂ ಕರೆಕ್ಟಾಗಿ ಒಂದೇ ಕಡೆ ಕೂತ್ಕೊಳ್ಳೋ ಅಭ್ಯಾಸ ಕರೆಕ್ಟ್ ಆಗ್ಬಿಡ್ಬೇಕು. ಅದನ್ನ ಕಲಿಸ್ಕೊಟ್ಬಿಟ್ರೆ ಅವ್ರ ಆಶೀರ್ವಾದ ಅವ್ರಿಗೆ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು, ಹೆಂಡತಿ ಗಂಡನಿಗೆ ವಿಧೇಯರಾಗಬೇಕು, ಗಂಡ ಹೆಂಡತಿನ ಪ್ರೀತಿಸ್ಬೇಕು, ತನ್ನ ಕುಟುಂಬನ ಪ್ರೀತಿಸ್ಬೇಕು. ಅದೇ ರೀತಿ ದೇವರು ಬಯಸದೇ ಇರೋ ಯಾವ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. 4 ಪಾಯಿಂಟ್ ತಂದಿದ್ರಲ್ಲಿ 2 ಪಾಯಿಂಟ್ ಆಯ್ತು, ಇನ್ನು 2 ಪಾಯಿಂಟ್ ಮುಟ್ಟೋಕೆ ಆಗಿಲ್ಲ. ಅದಕ್ಕೆ ತೋಟದಲ್ಲಿ ಯಾವ್ಯಾವ ಗುಣಗಳನ್ನ ದೇವರು ನಮ್ಮಲ್ಲಿ ಬಯಸೋದಿಲ್ಲೋ ಅದನ್ನೆಲ್ಲ ತ್ಯಜಿಸೋಣ, ಬಿಟ್ಬಿಡೋಣ. ದೇವರು ನಮ್ಮಲ್ಲಿ ಏನ್ ನಿರೀಕ್ಷಿಸ್ತಾರೋ ಅಂತ ಒಂದು ದೇವರು ನಮ್ಮ ತೋಟದಲ್ಲಿ ಬರೋವಾಗ ಅವ್ರು ಕಹಿಯಾದ ಹಣ್ಣನ್ನ ಕೊಡೋ ನನ್ನೊಂದು ದ್ರಾಕ್ಷ ಗಿಡವಾಗಿ ಇರಬಾರ್ದು. ನನ್ನ ದ್ರಾಕ್ಷ ಗಿಡದಲ್ಲಿ ದೇವರು ಸಂತೋಷ ಪಟ್ಟು ಆ ದ್ರಾಕ್ಷ ರಸನ ಸುರಿತಾನೆ ಇರ್ಬೇಕು ಅಂತ ಒಂದು ಆಶೀರ್ವಾದ. ಮಕ್ಕಳು ಅಷ್ಟೇ, ಪ್ರತಿಯೊಬ್ರು ನಾವು ಬೆಳೆದ್ಬಿಟ್ವಿ, ಶೋಲ್ಡರ್ ಮೇಲೆ ಬಂದ್ಬಿಟ್ವಿ, ನೀವೇನೇ ಮಾತಾಡಿದ್ರು ನಾವು ಕೇಳಲ್ಲ. ಅಲ್ಲ, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರು ನೀವು ಮಕ್ಕಳೇ. ದೇವ್ರು ನಾನು ಇವತ್ತು ನನ್ನ ಸಾಕ್ಷಿ, ನಾನು ಅದ್ರಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮಕ್ಕಳನ್ನ ನಾನು ದೇವರಲ್ಲಿ ಆವಾಗಿಂದ ಇವಾಗವರೆಗೂ ಇಟ್ಟು ಬೆಳೆಸಿದ್ದಕ್ಕೇನೆ ಇದುವರೆಗೂ ಆ ರೀತಿಯಾದ ಕಷ್ಟಗಳನ್ನ ಅನ್ಸೋಕೆ ನನಗೆ ದೇವ್ರ ಅನುಮತಿ ಕೊಟ್ಟಿಲ್ಲ. ದೇವರಲ್ಲಿ ಬೆಳೆಯೋಕೆ ಇದುವರೆಗೂ ಶಬ್ದನ ಎತ್ತಿ ಮಾತಾಡೋ ಅಷ್ಟು ಕಾರ್ಯಗಳನ್ನ ಏನ್ ಮಾಡಿಲ್ಲ, ದೇವರು ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅವ್ರನ್ನ ಎಲ್ಲಿ ಬೆಳೆಸಿದೀವಿ ಅಂದ್ರೆ ದೇವರ ಕರ್ದಲ್ಲಿಟ್ಟು ಬೆಳೆಸಿದೀವಿ. ಏನಾದ್ರೂ ಒಂದು ಸ್ವಲ್ಪ ಜೋರಾಗಿ ಮಕ್ಕಳು ಮಾತಾಡ್ಬಿಟ್ರೇನೆ ನನ್ಗೊಂಥರ ದುಃಖ ಆಗ್ಬಿಡುತ್ತೆ, ಅಳು ಬರೋ ತರ ಆಗ್ಬಿಡುತ್ತೆ. ಅವಾಗ ತಕ್ಷಣ ಬಂದು ನನ್ನ ಮಕ್ಕಳು ಹಂಗೆ ಬಿಟ್ಬಿಟ್ಟು ಹೋಗಲ್ಲ, ನನ್ನನ್ನು ಬಂದು ಸಂತೈಸ್ಬಿಟ್ಟು ನಾವು ಸುಮ್ಮನೆ ಮಾತಾಡಿದ್ವಿ, ನೀನು ಯಾಕೆ ಟೆನ್ಷನ್ ತಗೊಂತೀಯ, ಒಂದು ಕಾರ್ಯದಲ್ಲೂ ಬಿಡದೆ. ಯಾಕಂದ್ರೆ ನೀವು ಮಕ್ಕಳನ್ನ ದೇವರ ಸಮ್ಮುಖದಲ್ಲಿ ಬೆಳೆಸ್ಬಿಡಿ. ಇವತ್ತೇ ಲಾಸ್ಟ್ ಆಗಿರ್ಬೇಕು ಎಲ್ಲ. ಇನ್ಮೇಲೆ ಸಭೆ ಒಳಗಡೆ ಬಂದ್ಮೇಲೆ ಔಟ್ ಸೈಡ್ ಯಾರು ಅಲೌಡ್ ಇಲ್ಲ. ಇದು ಪಾರ್ಕು ಅಲ್ಲ, ಇದು ನಮ್ಮ ಮನೆನೂ ಅಲ್ಲ. ಇದು ಯಾರ ಮನೆ ಅಂದ್ರೆ ದೇವರ ಮನೆ. ಟೀಚರ್ ಕ್ಲಾಸ್ ಅಲ್ಲಿ ಕೂತಿದ್ರೆ, ಟೀಚರ್ ಲೆಸನ್ ಎತ್ತಾ ಇದ್ರೆ ಹಂಗೆ ಬಾಗಿಲು ತೆಗೆದು ಹೋಗ್ತೀರಾ ಆಚೆ? ಯಾಕೆ? ಇನ್ಮೇಲೆ ನಾನೇ ಇಡ್ತೀನಿ ಇಲ್ಲೊಂದು ಕೋಲು, ಯಾರು ಆಚೆ ಹೋಗ್ತೀರಾ? ಸಭೆನಲ್ಲಿ ಬಂದು ಹಸು ಮೇವು ಹಾಕ್ದಂಗೆ ಬಬಲ್ ಗಮ್ನ ಹಾಕೋದು ಅದೆಲ್ಲ ಏನು ಇರಬಾರ್ದು. ತಂದೆ ಮನೆ. ಇವತ್ತು ನೀವು ಭಯ ಕಲಿಸಿ ನೋಡಿ, ನಾಳೆ ಎಷ್ಟೋ ಜನಕ್ಕೆ ನಮ್ಮ ಮಕ್ಕಳು ಆಶೀರ್ವಾದವಾಗಿರ್ತಾರೆ. ನಮ್ಮ ಮಕ್ಕಳು ಅನೇಕ ಮಕ್ಕಳಿಗೆ ಸಾಕ್ಷಿಯಾಗಿಯೂ ಆಶೀರ್ವಾದವಾಗಿ ಇರಬೇಕು ಅಂತ ಹೇಳಿದ್ರೆ
ಇವತ್ತು ನೀವು ಶಿಸ್ತನ್ನ ಕಳಿಸಿ ದೇವರು ನಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ. ಇನ್ನೂ ಇರೋ ಕಾರ್ಯಗಳನ್ನ ಮುಂದಿನ ವಾರದಲ್ಲಿ ನಾವು ನೋಡೋಣ. ಮುಂದಿನ ಕಾರ್ಯಗಳನ್ನ ಪಾಸ್ಟರ್